ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಭರವಸೆಗಳನ್ನು ಕೊಟ್ಟು ವಿಶ್ವಾಸವನ್ನು ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ. ಸತತವಾಗಿ ಎಲ್ಲ ಮಳೆ ಸಂದರ್ಭದಲ್ಲೂ ಪ್ರತಿ ವರ್ಷನೂ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನೇ ನೋಡುವಂಥದ್ದಾಗ್ತಿದೆ. ಪರಿಹಾರ ₹1 ಪರಿಹಾರ ಕಾಣುವಂಥದ್ದಾಗ್ತಿಲ್ಲ. ಇವತ್ತು ಮಳೆಯ ಅವಾಂತರದಿಂದಾಗಿ 10 ಜನ ಸಾವಾಗಿರುವಂಥದ್ದು. ಈ ಮಳೆಗಾಲದಲ್ಲಿ 10 ಜನ ನೇರವಾಗಿ ನಾವು ಕಂಡಿರುವಂಥದ್ದು ಏನು ಮರ ಬಿದ್ದು ಕಾಂಪೌಂಡ್ ಬಿದ್ದೇ ತೀರೋಗಿರೋರು 8-9 ಜನ ಇದ್ದಾರೆ. ಮರಗಳು ಬಿದ್ದು ತೀರೋಗಿರೋದು ಇನ್ನು ಬೇರೆ ಬೇರೆ ಗುಂಡಿಯಲ್ಲಿ ಬಿದ್ದು ಏಟ್ ಮಾಡ್ಕೊಂಡಿರೋ ಲೆಕ್ಕ ಇಲ್ಲ, ಅದೆಲ್ಲ ದಾಖಲೆ ಆಗಿರೋಲ್ಲ. ನಾವು ನೇರವಾಗಿ ಕಂಡಿರೋದು 10 ಜನ. ಅದು ಏನು 7 ಜನ ತೀರೋಗಿರೋದು ಸರ್ಕಾರಿ ಕಾಂಪೌಂಡು, ಬೌರಿಂಗ್ ಹಾಸ್ಪಿಟ್ಲಿನ ಕಾಂಪೌಂಡನ್ನು ಬಿದ್ದೋಗಿ ಆಗಿರುವಂಥದ್ದು. ನಿನ್ನೆ ವಿಜಯನಗರದಲ್ಲಿ ಒಂದು ಕ್ಲಬ್ಬಿನ ಕಾಂಪೌಂಡ್ ಬಿದ್ದು ತೀರೋಗಿರುವಂಥದ್ದು. ಈ ರೀತಿ ಸರ್ಕಾರ ಇಲ್ಲಿ ಬದುಕಿದೆಯೋ ಇಲ್ಲವೋ ಗೊತ್ತಿಲ್ಲ. ಇವತ್ತು ಅತಂತ್ರ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಇವತ್ತು ಎಲ್ಲ ಮರಗಳು ಇವತ್ತು 470 ಮರದ ಬಿದ್ದಿರುವಂಥದ್ದು, ಕೊಂಬೆಗಳು 1200 ಕೊಂಬೆಗಳು ಬೀಳ್ತಿರುವಂಥದ್ದು. ಮಾನ್ಸೂನ್ ಬರೋ ಮುಂಚೆ ಏನೊಂದು ಪ್ರಿಕಾಷನರಿ ಮೆಷರ್ ತೊಗೊಳ್ಬೇಕು, ಡಿಸಿಲ್ಟಿಂಗ್ ಮಾಡಬೇಕು. ಲೋ ಲೇಯಿಂಗ್ ಏರಿಯಾಗಳು, ಇವತ್ತು ಲೋ ಲೇಯಿಂಗ್ ಏರಿಯಾ ಅಂದಿದ ತಕ್ಷಣ ಜಂಕ್ಷನ್ಗಳು, ಪ್ರಮುಖವಾಗಿರೋ ಜಂಕ್ಷನ್ಗಳು ಬಿಡಿ, ಎಲ್ಲ ಲೋ ಲೇಯಿಂಗ್ ಏರಿಯಾಗಳು ಇವತ್ತು 600ರಿಂದ 700 ಲೋ ಲೇಯಿಂಗ್ ಏರಿಯಾಸ್ಗಳಿದ್ದಾವೆ. ಆದರೆ ಪ್ರಮುಖವಾಗಿರೋ ಜಂಕ್ಷನ್ಸ್ಗಳು, ಈ ಮಾರ್ತಳ್ಳಿ ಜಂಕ್ಷನ್ ಆಗಲಿ, ಸಿಲ್ಕ್ ಬೋರ್ಡ್ ಜಂಕ್ಷನ್ ಆಗಲಿ, ಜಯದೇವ ಜಂಕ್ಷನ್ ಆಗಿರಲಿ, ಅಥವಾ HSR ಜಂಕ್ಷನ್ ಆಗಿರಲಿ, KR ಸರ್ಕಲ್ ಆಗಿರಲಿ, ಈ ರೀತಿ ಪ್ರಮುಖವಾಗಿರುವಂಥ ಜಂಕ್ಷನ್ಸ್ಗಳನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅಂದರೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ತೆರಿಗೆಗಳು, ಪ್ಲಾನ್ ಸ್ಯಾಂಕ್ಷನಲ್ಲಿ ಎಲ್ಲದರಲ್ಲೂ ಇವತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀಯಿಂದ ಹಿಡಿದು ಕಲೆಕ್ಟ್ ಮಾಡಿ ಪ್ರತಿಯೊಂದಕ್ಕೂ ದುಬಾರಿಯಾಗಿ ಇವತ್ತು ಜನರಿಂದ ವಸೂಲಿ ಮಾಡಿ ಸೇವೆಗಳು ಬಂದಾಗ ವಿರಳ. ಯಾವ ಸೇವೆಯನ್ನು ಪರಿಣಾಮಕಾರಿಯಾಗಿ ಕೊಡದೆ ಜನ ದುಡ್ಡು ಕೊಟ್ಟು ಸೇವೆ ಸಿಗ್ತಿಲ್ಲ. ಈ ರೀತಿ ಜನರನ್ನ ಹತಾಶರಾಗಿ ಇವತ್ತು ಅವರು ಭಯ ಭೀತಿಯಿಂದ ಸುರಕ್ಷಿತವಾಗಿ ಮಳೆ ಬಂದಾಗ ಸುರಕ್ಷಿತವಾಗಿ ನಾನು ಮನೆಗೆ ತಲುಪ್ತೀನಿ ಅನ್ನುವಂಥ ಪ್ರಶ್ನೆನೇ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಸುರಕ್ಷಿತವಾಗಿ ಮಳೆ ಬಂದರೆ ಯಾರು ಸುರಕ್ಷಿತವಾಗಿ ರಸ್ತೆಯಲ್ಲಿ ಗುಂಡಿ ಆಗಿರಲಿ, ಮಿಸ್ಸಿಂಗ್ ಸ್ಲ್ಯಾಬ್ಸ್ ಆಗಿರಲಿ, ಮರಗಳಾಗಿರಲಿ, ಕಾಂಪೌಂಡ್ ವಾಲ್ ಆಗಿರಲಿ, ಈ ರೀತಿ ಪ್ರತಿಯೊಂದನ್ನು, ಅಥವಾ ಇನ್ನೆಲ್ಲರೂ ಮುಳುಗೋಗುವಂಥದ್ದು. ಈ ಮುಳುಗೋಗೋ ಪರಿಸ್ಥಿತಿಯನ್ನು ನಿರ್ಮಾಣವನ್ನು ಬೆಂಗಳೂರನ್ನೇ ಇವತ್ತು ಮುಳುಗೋಗುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಿ ಸ್ಟ್ರಾಂಗ್ ವಾಟರ್ ಡ್ರೈನ್ಗಾಗಲಿ ಅಥವಾ ಜಂಕ್ಷನ್ಸ್ಗಳಾಗಲಿ ಮರಗಳನ್ನು ಪ್ರೀ ಮಾನ್ಸೂನ್ ಏನು ಟ್ರಿಮ್ಮಿಂಗ್ ಮಾಡಬೇಕಾಗಿತ್ತು ಯಾವುದನ್ನು ಏನು ಮಾಡದೆ ಹೀಗೆ ಕೈ ಚೆಲ್ಲಿ ಕೂತಿರುವಂಥ ಈ ಸರ್ಕಾರ, ನಾವು ಎಷ್ಟು ಸಲ ಪರಿಪರಿಯಾಗಿ ಹೇಳಿದ್ರು ಇದರ ಬಗ್ಗೆ ಗಮನವನ್ನು ವಹಿಸದೆ ಇವತ್ತು ಸಂಪೂರ್ಣ ಬೆಂಗಳೂರನ್ನೇ ಅವ್ಯವಸ್ಥೆಯಲ್ಲಿ ಅವಾಂತರದಲ್ಲಿ ಈ ಮಳೆಯ ಸಂದರ್ಭದಲ್ಲಿ ಬಿಟ್ಟಿರುವಂಥದ್ದಿದೆ. ಹಾಗಾಗಿ ಇದನ್ನು ತಕ್ಷಣ ಕ್ರಮ ವಹಿಸಿ ನಿಮ್ಮ ಇಡೀ ಇಷ್ಟು ದೊಡ್ಡ ತಂಡ ಇದೆ, ಇಷ್ಟು ದೊಡ್ಡ ವ್ಯವಸ್ಥೆ ಇದೆ, ಇಷ್ಟು ಹಣವನ್ನು ಖರ್ಚು ಮಾಡುವಂಥದ್ದಾಗ್ತದೆ. ಈ ಖರ್ಚು ಮಾಡುವಂಥ ಹಣ ಯಾವುದೂ ಸದ್ಬಳಕೆ ಆಗದೆ ದುರ್ಬಳಕೆ ಆಗಿ ಇವತ್ತು ಎಲ್ಲವನ್ನು ಉತ್ತಮವಾಗಿ ಕೊಡ್ತೀವಿ ಅಂತ ಇವತ್ತು ಇಷ್ಟು ಕೆಟ್ಟ ಮಟ್ಟದಲ್ಲಿ ಇವತ್ತು ನಗರ ನಿರ್ವಹಣೆ ಆಗ್ತಿರುವಂಥದ್ದು ಅಥವಾ ರಾಜ್ಯ ನಿರ್ವಹಣೆ ಆಗ್ತಿರುವಂಥದ್ದು ಈ ಕಾಂಗ್ರೆಸ್ಸಿನ ಅವಧಿಯಲ್ಲಿ ಇವತ್ತು ನಾವು ನೋಡ್ಬೋದು. ಅವರು ಬರೀ ಕುರ್ಚಿಗಾಗಿ ಗಲಾಟೆ ನಡೆದಿರೋದು ಹೊರತು ಈ ನಗರ ಜನರು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಮರೆತಿರುವಂಥ ಸರ್ಕಾರ ಏನಾರಿದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ.